ಡೈಲಿ ತಮ್ಮ ರೂಟೀನಲ್ಲಿ ಇದು ಆ್ಯಡ್ ಮಾಡಿದ್ರೆ ತಮ್ಮ ಇನ್ ಫ್ಯೂಚರ್ ಯಾವಾಗೂ ಸೆಕ್ಸ್ನಲ್ಲಿ ಪ್ರಾಬ್ಲಮ್ ಬರಲ್ಲ. ಯಾರಿಗೆ ಸೆಕ್ಸ್ ಪ್ರಾಬ್ಲಮ್ ಬಂದಿದೆ ಇದು ಫಾಲೋ ಮಾಡಿ, ನಿಮಗೆ ಸೆಕ್ಸ್ ಪ್ರಾಬ್ಲಮ್ ಆರಾಮಾಗಿ ನೀವು ಟ್ರೀಟ್ ಮಾಡ್ಬೋದು. ಮನೆಯಲ್ಲೇ ಕೂತ್ಬಿಟ್ಟು ಯಾವ ಡಾಕ್ಟರ್ ಹತ್ರನೂ ಹೋಗೋದು ಅವಶ್ಯಕತೆ ಇಲ್ಲ. ಸೆಕ್ಸ್ ಪ್ರಾಬ್ಲಮ್ ಬರೋದಿಲ್ಲ. ನಾಟ್ ಓನ್ಲಿ ಸೆಕ್ಸ್, ಅವ್ರ ಮೂಳೆ ಚೆನ್ನಾಗಿರುತ್ತೆ, ಮಸಲ್ಸ್ ಚೆನ್ನಾಗಿರುತ್ತೆ, ಸ್ಕಿನ್ ಕಾಂಪ್ಲೆಕ್ಷನ್ ಚೆನ್ನಾಗಿರುತ್ತೆ, ಹಾರ್ಮೋನ್ಸ್ ಚೆನ್ನಾಗಿರುತ್ತೆ, ಓವರ್ ಆಲ್ ಬಾಡಿ ಏನಿದೆಯಲ್ಲ ಬಾಡಿದ ಇಮ್ಯುನಿಟಿ ಚೆನ್ನಾಗಿರುತ್ತೆ. ಇದರಲ್ಲಿ ನೈಟ್ರಿಕ್ ಆಕ್ಸೈಡ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ನೈಟ್ರಿಕ್ ಆಕ್ಸೈಡ್ ಪ್ರೊಡಕ್ಷನ್ ಜಾಸ್ತಿ ಆಗಿದ್ದ ಕಡೆಯಿಂದ ಏನಾಗುತ್ತೆ, ನಿಮಗೆ ಒಳ್ಳೆ ಉದ್ರೇಕ, ಒಳ್ಳೆ ನಿಮೂರಿಕೆ ಬರುತ್ತೆ, ಒಳ್ಳೆ ಸೆಕ್ಸ್ ಆಗುತ್ತೆ. ಎಲ್ ಸಿಟ್ರಲ್ಲಿ ನಿಮಗೆ ನಿಮೂರಿಕೆ ಚೆನ್ನಾಗಿ ಬರಬೇಕು, ಅದಕ್ಕೆ ಹೆಲ್ಪ್ ಮಾಡುತ್ತೆ. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ ಮುದ್ಗಲೆ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತು 5 ಟಿಪ್ಸ್, ಇಂಪಾರ್ಟೆಂಟ್ ಟಿಪ್ಸ್ ಫಾರ್ ಸೆಕ್ಸ್ ಲೈಫ್. ನಿಮ್ಮ ಸೆಕ್ಸ್ ಲೈಫ್ ಹೆಲ್ದಿ ಇಟ್ಕೋಬೇಕು, ನಿಮ್ಗೆ ಯಾವುದೇ ರೀತಿ ಸೆಕ್ಸ್ ಪ್ರಾಬ್ಲಮ್ ಫ್ಯೂಚರ್ನಲ್ಲಿ ಬರಬಾರ್ದಂದ್ರೆ ಈ ವಿಡಿಯೋ ತಮಗಾಗಿದೆ. ಯಾಕಂದ್ರೆ ಇದರಲ್ಲಿ 5 ಫಾರ್ಮುಲಾಸ್ ಹೇಳ್ತೀನಿ ನಾನು. ಈ ಫಾರ್ಮುಲಾ ಇಷ್ಟು ಬ್ಯೂಟಿಫುಲ್ ಫಾರ್ಮುಲಾಸ್ ಇದೆ, ತಾವು ದೈನಂದಿನ ಜೀವನದಲ್ಲಿ ಡೈಲಿ ತಮ್ಮ ರೂಟೀನಲ್ಲಿ ಇದು ಆ್ಯಡ್ ಮಾಡಿದ್ರೆ ತಮ್ಮ ಇನ್ ಫ್ಯೂಚರ್ ಯಾವಾಗೂ ಸೆಕ್ಸ್ನಲ್ಲಿ ಪ್ರಾಬ್ಲಮ್ ಬರಲ್ಲ. ಯಾರಿಗೆ ಸೆಕ್ಸ್ ಪ್ರಾಬ್ಲಮ್ ಬಂದಿದೆ ಇದು ಫಾಲೋ ಮಾಡಿ, ನಿಮಗೆ ಸೆಕ್ಸ್ ಪ್ರಾಬ್ಲಮ್ ಆರಾಮಾಗಿ ನೀವು ಟ್ರೀಟ್ ಮಾಡ್ಬೋದು. ಮನೆಯಲ್ಲೇ ಕೂತ್ಬಿಟ್ಟು ಯಾವ ಡಾಕ್ಟರ್ ಹತ್ರನೂ ಹೋಗೋದು ಅವಶ್ಯಕತೆ ಇಲ್ಲ. ಸೊ ಹಾಗಾದ್ರೆ ಇದು 5 ಫಾರ್ಮುಲಾ ಏನು ಅದು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇನ್ನವ್ರಿಗೆ ತಾವು ನಮ್ಮ ಚಾನಲ್ ಯಾರಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇನ್ನವ್ರಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಯಾಕಂದ್ರೆ ಸೆಕ್ಸ್ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಶನ್ ನಮ್ಮ ಚಾನಲ್ನಲ್ಲಿ ಅವೈಲೇಬಲ್ ಇದೆ. ಸೊ ಫಸ್ಟ್ ಏನಂದ್ರೆ ಬ್ರಿಸ್ಕ್ ವಾಕ್. ಬ್ರಿಸ್ಕ್ ವಾಕ್ ಅಂದ್ರೆ ಏನು, ಸ್ವಲ್ಪ ಜೋರಾಗಿ ವಾಕ್ ಮಾಡೋದು, ರನ್ನು ಇರಬಾರ್ದು, ವಾಕ್ ಇರಬಾರ್ದು, ಮಿಡಲ್. ಸೊ ಅದು ಏನಿದೆ, ಡೈಲಿ ಒಂದು 40 ನಿಮಿಷ, ಡೈಲಿ ಆಗಿಲ್ಲ, ಒಂದಿನ ಬಿಟ್ಟು ಒಂದಿನ, ವಾರನಲ್ಲಿ 4 ದಿನ ಮಾಡಿ. ಬ್ರಿಸ್ಕ್ ವಾಕ್ ಯಾರು ಮಾಡ್ತಾರ ನೋಡಿ, ಕಂಪಲ್ಸರಿ ಒಂದು 40 ಮಿನಿಟ್ಸು ಚೆನ್ನಾಗಿ ಬೆವರ್ತಾರ ನೋಡಿ, ಅವರು ಸೆಕ್ಸ್ ಪ್ರಾಬ್ಲಮ್ ಬರೋದಿಲ್ಲ. ನಾಟ್ ಓನ್ಲಿ ಸೆಕ್ಸ್, ಅವ್ರ ಮೂಳೆ ಚೆನ್ನಾಗಿರುತ್ತೆ, ಮಸಲ್ಸ್ ಚೆನ್ನಾಗಿರುತ್ತೆ, ಸ್ಕಿನ್ ಕಾಂಪ್ಲೆಕ್ಷನ್ ಚೆನ್ನಾಗಿರುತ್ತೆ, ಹಾರ್ಮೋನ್ಸ್ ಚೆನ್ನಾಗಿರುತ್ತೆ, ಓವರ್ ಆಲ್ ಬಾಡಿ ಏನಿದೆಯಲ್ಲ ಬಾಡಿದ ಇಮ್ಯುನಿಟಿ ಚೆನ್ನಾಗಿರುತ್ತೆ. ಬಟ್ ಇದು ಏನಂದ್ರೆ ಒಂದೇ ಸ್ಟ್ರೆಚ್ನಲ್ಲಿ 40 ನಿಮಿಷ ನೀವು ವಾಕ್ ಮಾಡಬೇಕು. ಇಲ್ಲ ಸರ್ ನಾನು ಒಂದು 10 ನಿಮಿಷ ಫಸ್ಟ್ ಒಂದು 7 ಗಂಟೆಗೆ ಮಾಡ್ತೀನಿ, 10 ನಿಮಿಷ 8 ಗಂಟೆಗೆ ಮಾಡ್ತೀನಿ, 10 ನಿಮಿಷ 9, ಆ ಥರ ಇರಬಾರ್ದು. 40 ಮಿನಿಟ್ಸ್ ಆಟ್ ಎ ಸ್ಟ್ರೆಚ್ ಮಾಡಬೇಕು. ಅದು ಒಳ್ಳೆ ಕಾರ್ಡಿಯೋ. ನಿಮ್ಮ ಹಾರ್ಟ್ ಚೆನ್ನಾಗಿರುತ್ತೆ, ನಿಮ್ಮ ಮೂಳೆ ಚೆನ್ನಾಗಿರುತ್ತೆ, ನಿಮ್ಮ ಸೆಕ್ಸ್ ಲೈಫ್ ಚೆನ್ನಾಗಿರುತ್ತೆ. ಇದರಲ್ಲಿ ನೈಟ್ರಿಕ್ ಆಕ್ಸೈಡ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ನೈಟ್ರಿಕ್ ಆಕ್ಸೈಡ್ ಪ್ರೊಡಕ್ಷನ್ ಜಾಸ್ತಿ ಆಗಿದ್ದ ಕಡೆಯಿಂದ ಏನಾಗುತ್ತೆ, ನಿಮಗೆ ಒಳ್ಳೆ ಉದ್ರೇಕ, ಒಳ್ಳೆ ನಿಮೂರಿಕೆ ಬರುತ್ತೆ, ಒಳ್ಳೆ ಸೆಕ್ಸ್ ಆಗುತ್ತೆ. ಇದು ಫಸ್ಟ್. ಎರಡನೇದಂದ್ರೆ ಕಲ್ಲಿಂಗಡಿ ಹಣ್ಣು ಅಥವಾ ವಾಟರ್ ಮಿಲನ್. ಇದು ತಮ್ಮ ಫುಡ್ನಲ್ಲಿ ಡೈಲಿ ಆ್ಯಡ್ ಮಾಡಿ. ಯಾಕಂದ್ರೆ ಕಲ್ಲಿಂಗಡಿ ಹಣ್ಣು ಬಗ್ಗೆನೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ವಿಡಿಯೋ ಇದೆ. ಇಫ್ ಇನ್ ಕೇಸ್ ವಿಡಿಯೋ ಮಿಸ್ ಮಾಡಿದ್ರೆ ದಯವಿಟ್ಟು ಅದು ವಿಡಿಯೋ ನೋಡಿ. ಬಟ್ ಅದರದ್ದು ಒಂದು ಬೇಸಿಕ್ ನಾನು ಹೇಳ್ಕೊಳ್ತೀನಿ. ಯಾಕೆ ಕಲ್ಲಿಂಗಡಿ ಹಣ್ಣು ಸೆಕ್ಸ್ ಆಗಿ ಇಷ್ಟು ಇಂಪಾರ್ಟೆಂಟ್ ಅಂದ್ರೆ, ಅದರಲ್ಲಿ ಎಲ್ ಸಿಟ್ರುಲಿನ್ ಅಂತ ಅಂಶ ಇರುತ್ತೆ. ಎಲ್ ಸಿಟ್ರುಲಿನ್ ಏನಂದ್ರೆ, ಎಲ್ ಸಿಟ್ರುಲಿನ್ ನಿಮಗೆ ನಿಮೂರಿಕೆ ಚೆನ್ನಾಗಿ ಬರಬೇಕು, ಅದಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಡೈಲಿ ವಾಟರ್ ಮಿಲನ್ ಏನ್ ಮಾಡಿ, ಜ್ಯೂಸ್ ಫಾರ್ಮ್ ನಲ್ಲಿ ತೊಗೊಳ್ಬಹುದು, ಅಥವಾ ಹಾಗೆ ವಾಟರ್ ಮಿಲನ್ ಕುಡಿಬಹುದು ಅಥವಾ ತಿನ್ಬಹುದು. ಯಾಕಂದ್ರೆ ಅದರದಿಂದ ಏನಾಗುತ್ತೆ, ನಿಮಗೆ ಬಾಡಿನಲ್ಲಿ ನೈಟ್ರಿಕ್ ಆಕ್ಸೈಡ್ ಚೆನ್ನಾಗುತ್ತೆ, ಬ್ಲಡ್ ಪ್ಯೂರಿಫಿಕೇಶನ್ ಆಗುತ್ತೆ, ಬಾಡಿನಲ್ಲಿ ಇರುವ ಎಕ್ಸೆಸ್ ಪಿತ್ತನ ಕಡಿಮೆ ಮಾಡುತ್ತೆ, ಓವರ್ ಆಲ್ ಮೈಂಡ್ ನ ರಿಲ್ಯಾಕ್ಸ್ ಮಾಡುತ್ತೆ, ಮತ್ತು ಒಳ್ಳೆ ಹೈಡ್ರೇಷನ್ ಬಾಡಿನ ಮೇಂಟೈನ್ ಮಾಡುತ್ತೆ. ಅದರಿಂದ ಸೆಕ್ಸ್ ಪವರ್ ಚೆನ್ನಾಗಿರುತ್ತೆ. ಮೂರನೇದು ವೇಟ್ ಲಾಸ್. ವೇಟ್ ಲಾಸ್ ಯಾಕೆ ವೇಟ್ ಲಾಸ್ ಅಂದ್ರೆ, ಅದು ಹೊಟ್ಟೆ ಅರೌಂಡ್ ಏನ್ ಫ್ಯಾಟ್ ಬರುತ್ತೆ ನೋಡಿ, ತೂದಿ ಬಂದಿದಿರೋದಲ್ಲ, ಹೊಟ್ಟೆ ಅರೌಂಡ್ ಹೊಟ್ಟೆ ಬಂದಿದಿರೋದಲ್ಲ, ಅದರಿಂದ ಏನಾಗುತ್ತೆ, ಬಾಡಿನಲ್ಲಿ ಇಸ್ಟ್ರೋಜಿನ್ ಜಾಸ್ತಿ ಆಗ್ಬಿಡುತ್ತೆ. ಸೊ ಪುರುಷರ ಬಾಡಿನಲ್ಲಿ ಫೀಮೇಲ್ ಹಾರ್ಮೋನ್ ಯಾವಾಗ ಜಾಸ್ತಿ ಆಗುತ್ತೆ ನೋಡಿ, ಪುರುಷರ ಹಾರ್ಮೋನ್ ಟೆಸ್ಟೋಸ್ಟಿರಾನ್ ಏನು ಇರುತ್ತಲ್ಲ, ಅದು ಇನ್ಆಕ್ಟಿವ್ ಫಾರ್ಮ್ ನಲ್ಲಿ ಹೋಗ್ಬಿಡುತ್ತೆ. ಸೊ ಯಾರಿಗೆ ಜಾಸ್ತಿ ಹೊಟ್ಟೆ ಇದೆ, ಫ್ಯಾಟ್ ಅರೌಂಡ್ ಅಬ್ಡೋಮೆನ್ ಇರುತ್ತೆ ನೋಡಿ, ಅವ್ರಿಗೆ ಸ್ವಲ್ಪ ಸೆಕ್ಸುವಲ್ ವೀಕ್ನೆಸ್ ಜಾಸ್ತಿ ಬರುತ್ತೆ. ಯಾಕಂದ್ರೆ ಮೇನ್ ರೀಸನ್ ಇಸ್ ಈಸ್ಟ್ರೋಜನ್ ಏನ್ ಮಾಡುತ್ತೆ, ಇನ್ಸುಲಿನ್ ನ ರೆಸಿಸ್ಟೆನ್ಸ್ ಮಾಡುತ್ತೆ, ಬೇರೆ ಹಾರ್ಮೋನ್ ಫಂಕ್ಷನ್ ಅನ್ನು ಕಡಿಮೆ ಮಾಡುತ್ತೆ. ಯಾಕಂದ್ರೆ ಮೇಲ್ ಬಾಡಿನಲ್ಲಿ ಮೇಲ್ ಹಾರ್ಮೋನ್ ಜಾಸ್ತಿ ಇರಬೇಕು, ಮೇಲ್ ಬಾಡಿನಲ್ಲಿ ಫೀಮೇಲ್ ಹಾರ್ಮೋನ್ ಜಾಸ್ತಿ ಇದ್ರೆ ಏನಾಗುತ್ತೆ, ರಿವರ್ಸ್ ಆಗ್ಬಿಡುತ್ತೆ, ಸೆಕ್ಸ್ ವೀಕ್ ಆಗ್ಬಿಡುತ್ತೆ. 4ನೇದು ಮತ್ತೆ ಇಂಪಾರ್ಟೆಂಟ್ ಏನಂದ್ರೆ ಕ್ವಿಟ್ ಸ್ಮೋಕಿಂಗ್. ತಾವು ಇನ್ ಕೇಸ್ ಯಾರಾದ್ರೂ ಸ್ಮೋಕ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಸ್ಮೋಕ್ ಬಿಡಿ. ಯಾಕಂದ್ರೆ ಇದು ಹಾರ್ಟ್ಗೆ ಚೆನ್ನಾಗಿರಲ್ಲ, ಸೆಕ್ಸ್ಗೆ ಚೆನ್ನಾಗಿಲ್ಲ. ಯಾವುದು ಹಾರ್ಟ್ಗೆ ಚೆನ್ನಾಗಿರಲ್ಲ ನೋಡಿ, ಅದು ಸೆಕ್ಸ್ಗೆ ಚೆನ್ನಾಗಿರಲ್ಲ. ಯಾಕಂದ್ರೆ ಹಾರ್ಟ್ ದಿಂದ ಪಂಪ್ ಆಗಿದ್ದ ರಕ್ತನೇ ನಮ್ಮ ಲಿಂಗ್ ನಲ್ಲಿ ಬರೋದು, ನಮ್ಮ ಶಿಶ್ನಲ್ಲಿ ಬರೋದು, ನಮ್ಮ ಪಿನಿಸ್ ನಲ್ಲಿ ಬರೋದು. ಸೊ ನಿಮ್ಮ ಹಾರ್ಟ್ ಎಷ್ಟು ಚೆನ್ನಾಗಿದೆ ಅಷ್ಟು ನಿಮ್ಮ ಪೆನಿಸ್ ನಲ್ಲಿ ಬ್ಲಡ್ ಫ್ಲೋ ಚೆನ್ನಾಗಿ ಬರುತ್ತೆ. ಸೊ ಸಿಗರೇಟ್ ಏನ್ ಮಾಡುತ್ತೆ, ಸ್ಮೋಕಿಂಗ್ ಏನ್ ಮಾಡುತ್ತೆ, ದಟ್ ಇಂಜೂರಿಯಸ್ ಆರ್ಟ್ರಿ ವಾಲ್, ಅದರಲ್ಲಿ ಏನಾಗುತ್ತೆ, ಥಿಕ್ನೆಸ್ ಬರುತ್ತೆ, ಅದರಲ್ಲಿ ಹಾರ್ಡ್ನೆಸ್ ಬರುತ್ತೆ. ಸೊ ಯಾವಾಗೂ ಉದ್ರೇಕ ಬರ್ಬೇಕಂದ್ರೆ ನಮ್ಮ ಆರ್ಟ್ರೀಸ್ ಅಥವಾ ವೆಸಲ್ಸ್ ಡೈಲೇಟ್ ಆಗಬೇಕು, ಎಕ್ಸ್ಪ್ಯಾನ್ಷನ್ ಆಗಬೇಕು. ಬಟ್ ಈ ಸಿಗರೇಟು, ಈ ಸ್ಮೋಕಿಂಗ್ ಏನ್ ಮಾಡುತ್ತೆ, ಆ ಎಕ್ಸ್ಪ್ಯಾನ್ಷನ್ ಮಾಡಕ್ ಕೊಡಲ್ಲ, ಹಾರ್ಡ್ನೆಸ್ ಆಗುತ್ತಿರುತ್ತಲ್ಲ ಆರ್ಟ್ರಿ, ಅದಕ್ಕೆ ಎಕ್ಸ್ಪ್ಯಾಂಡ್ ಆಗಲ್ಲ. ಅದರಿಂದ ಏನಾಗುತ್ತೆ, ನಿಮ್ಗೆ ಬ್ಲಡ್ ನಲ್ಲಿ ಕ್ಲಾಟ್ಸ್ ಆಗೋದು, ಬ್ಲಡ್ ನಲ್ಲಿ ಪ್ಲೇಕ್ಸ್ ಆಗೋದು, ಬ್ಲಡ್ ನಲ್ಲಿ ಏನಿದೆ
ಕೊಲೆಸ್ಟ್ರಾಲ್ ಕೂತೋದು ಎಲ್ಲ ಈ ಸ್ಮೋಕಿಂಗ್ನಿಂದ ಆಗ್ತಾ ಇದೆ. ಸೊ ದಯವಿಟ್ಟು ತಾವು ಸ್ಮೋಕ್ ಮಾಡಬೇಡಿ. ಮತ್ತು 5ನೇ ಮತ್ತು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಕೀಗಲ್ ಎಕ್ಸಸೈಸ್. ಕೀಗಲ್ ಎಕ್ಸಸೈಸ್ ಬಗ್ಗೆ ನಮ್ಮ ಚಾನಲ್ನಲ್ಲಿ ಆಲ್ರೆಡಿ ಒಂದು ವಿಡಿಯೋ ಇದೆ. ಬರುವ ದಿನಗಳಲ್ಲಿ ಮತ್ತೊಂದು ವಿಡಿಯೋ ನಾನು ಕೀಗಲ್ ಎಕ್ಸಸೈಸ್ ಬಗ್ಗೆ ಮಾಡ್ತೀನಿ. ಯಾಕಂದರೆ ತುಂಬ ಜನರಿಗೆ ಇನ್ನು ಅದರದ್ದು ಕಾನ್ಸೆಪ್ಟ್ ಅರ್ಥ ಆಗಿಲ್ಲ. ಕೀಗಲ್ ಎಕ್ಸಸೈಸ್ ಅಂದರೆ ಏನು? ಯಾಕಂದ್ರೆ ಸರ್ ಪ್ರತಿಯೊಬ್ಬರು ಒಂದೊಂದೊಂದು ಬೇರೆನೇ ಕಾನ್ಸೆಪ್ಟ್ ಹೇಳ್ತಾ ಇದ್ದಾರೆ ಕೀಗಲ್ ಎಕ್ಸಸೈಸ್ ಬಗ್ಗೆ. ಸೊ ಕೀಗಲ್ ಎಕ್ಸಸೈಸ್ ತಾವು ಇನ್ನವರೆಗೆ ನೋಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಇದೆ ನೋಡಿ. ಮತ್ತು ಫರ್ದರ್ ಬರುವ ದಿನಗಳಲ್ಲಿ ಕೀಗಲ್ ಎಕ್ಸಸೈಸ್ ಬಗ್ಗೆ ಮತ್ತೆ ಒಂದು ಕರೆಕ್ಟಾಗಿ ಒಂದು 5 ನಿಮಿಷದ ವಿಡಿಯೋ ಮಾಡ್ತೀನಿ. ಕೀಗಲ್ ಎಕ್ಸಸೈಸ್ ಏನಂತ ಅದನ್ನು ನೋಡಿ. ಇಷ್ಟು 5 ಪಾಯಿಂಟ್ಸ್ ಮತ್ತೊಂದು ಸರ್ತಿ ಹೇಳ್ತೀನಿ. ಫಸ್ಟು ಬ್ರಿಸ್ಕ್ ವಾಕ್, 2ನೇದು ಕಲ್ಲಿಂಗಡೆ ಹಣ್ಣು, 3ನೇದು ವೇಟ್ ಲಾಸ್, 4ನೇದು ಸ್ಮೋಕಿಂಗ್ನ ಬಿಡೋದು, 5ನೇದು ಕೀಗಲ್ ಎಕ್ಸಸೈಸ್. ಈ 5 ಪಾಯಿಂಟ್ನ ತಮ್ಮ ರೆಗ್ಯುಲರ್ ರುಟೀನಲ್ಲಿ ತಾವು ಆ್ಯಡ್ ಮಾಡಿಬಿಟ್ರೆ ಯಾವುದೋ ರೀತಿ ನಿಮಗೆ ನಿಮ್ರ ದೌರ್ಬಲ್ಯತೆ ಅಥವಾ ಸೆಕ್ಸ್ನಲ್ಲಿ ತೊಂದರೆ ಅಥವಾ ಸೈಜ್ನಲ್ಲಿ ಕಡಿಮೆ ಅಥವಾ ಓವರ್ ಆಲ್ ನಿಮಗೆ ಸೆಕ್ಸ್ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಸೆಕ್ಸ್ನಲ್ಲಿ ಮೂಡ್ ಬರ್ತಾ ಇಲ್ಲ, ಎಲ್ಲ ಸಮಸ್ಯೆಗೆ ಇದು 5 ಫಾರ್ಮುಲಾ. ಈ ಫಾರ್ಮುಲಾ ತಾವು ನೋಡಿ ತಮ್ಮ ಹೊಸ ದಂಪತಿಗಳು ಫ್ರೆಂಡ್ಸ್ ಯಾರಿದ್ದಾರೆ ಅವ್ರ ಮದುವೆ ಆಗಿದೆ ಅವ್ರ ಜೊತೆಗೆ ಶೇರ್ ಮಾಡಿ. ಯಾಕಂದರೆ ತುಂಬ ಜನ ಏನು ಮಾಡ್ತಾರೆ, ಮೂವಿ ನೋಡೋಕೆ ಟೈಮ್ ಇರುತ್ತೆ, ಏನೇನೋ ಒಂದು ಮೊಬೈಲ್ನಲ್ಲಿ ಇದು ಮಾಡೋಕ್ಕೆ ಟೈಮ್ ಇರುತ್ತೆ, ಬಟ್ ಹೆಲ್ತ್ಗಾಗಿ ಒಂದು 40 ನಿಮಿಷ ಅವ್ರ ಪರ್ಸ್ನಲ್ ಟೈಮ್ ಇರಲ್ಲ. ಸೊ ಯಾರೋ ಇದ್ರೆ 18 ವರ್ಷದಿಂದ 65 ವರ್ಷವರೆಗೆ ಸ್ವಂತಕ್ಕಾಗಿ ಒಂದು 45 ನಿಮಿಷ ಟೈಮ್ ಕೊಟ್ಬಿಟ್ಟು ಇದು ಏನು ಮಾಡಿ ರೆಗ್ಯುಲರ್ ಆಗಿ ತಮ್ಮ ರುಟೀನಲ್ಲಿ ಆ್ಯಡ್ ಮಾಡಿ. ಹೇಗೆ ತಾವು ಊಟ ಮಾಡ್ತೀರಾ, ಹೇಗೆ ತಾವು ನೀರು ಕುಡಿತೀರಾ, ಹೇಗೆ ತಾವು ಶ್ವಾಸ ತೊಳ್ತೀರಾ, ಇದು 5 ಐಟಮ್ ತಾವು ಮಾಡಲೇಬೇಕು. ಇದು ಮಾಡಿದ್ರೆ ತಮ್ಮ ಸೆಕ್ಸ್ ಲೈಫ್ ಚೆನ್ನಾಗಿರುತ್ತೆ. ಇನ್ ಕೇಸ್ ಸೆಕ್ಸ್ ಬಗ್ಗೆ ಅಥವಾ ಸೆಕ್ಸ್ ವಿಷಯ ಬಗ್ಗೆ ಏನಾದರೂ ನಿಮಗೆ ತಿಳ್ಕೊಳ್ಬೇಕು ಅಥವಾ ಯಾವುದರ ವಿಷಯ ಬಗ್ಗೆ ಮಾಹಿತಿ ಬೇಕಂದ್ರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಬರುವ ದಿನಗಳಲ್ಲಿ ಆ ಪರ್ಟಿಕ್ಯುಲರ್ ವಿಷಯ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಧನ್ಯವಾದ.